ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರಾ? ನಾನು ಕೂಡ ಚೆನ್ನಾಗೇ ಇದ್ದೀನಿ. ಇನ್ನು ಇವತ್ತು ಮೆಹಂದಿ ಆರ್ಡರ್ ಇದ್ದು ಸೂಲ್ದಳ್ಳಿಲಿ. ಸೊ ಹಾಗಾಗಿ ಪ್ರೈವೇಟ್ ಬಸ್ನ ಹತ್ಕೊಂಡು ಹೋಗಬೇಕಾದ್ರೆ ಅದು ನಮ್ಮ ಶಾಪ್ ಮುಂದೆನೇ ಹೋಗ್ತಾ ಇತ್ತು. ಕೇಳ್ತೀರಾ, ಅದರಲ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ನಮ್ಮ ಯಜಮಾನ್ರು ನನಗೆ ಟಾಟಾ ಮಾಡಿದ್ದು ಒಂಥರ ಕ್ಯೂಟ್ ಅನ್ನಿಸ್ತಾ ಇತ್ತು. ಇದೆಲ್ಲ ನಂಗೆ ಖುಷಿ ಕೊಡುತ್ತೆ, ಚಿಕ್ಕ ಚಿಕ್ಕ ವಿಷಯನೂ. ಇನ್ನು ಅದು ಆದ ತಕ್ಷಣವೇ ಬಸ್ಸಲ್ಲಿ ಆರಾಮಾಗಿ ಫಸ್ಟ್ ಟೈಮ್ ಈ ಕಡೆ ರೋಡಲ್ಲಿ ಹೋಗ್ತಾ ಇರೋದು. ಸೊ ಎಲ್ಲ ಹೊರಗಡೆ ನೋಡ್ತಾ ಇದ್ದೆ. ಹಾಗೆ ಕೋನೆಲ್ಲ ಚೆಕ್ ಮಾಡಿಕೊಂಡೆ ಒಂದು ಸಾರಿ ನೀಟಾಗಿದೆನೋ ಇಲ್ಲ ಅಂತ ಹೇಳಿ. ಇನ್ನು ಸೂಲ್ದಳ್ಳಿಗೆ ಬಂದ ತಕ್ಷಣವೇ ಬ್ರೈಡ್ ವೆಲ್ಕಮ್ ಮಾಡಿದ್ರು. ಅವ್ರ ನಗು ಮುಖನೇ ಹೇಳ್ತಾ ಇದೆ ಎಷ್ಟು ಖುಷಿ, ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಮೆಹಂದಿ ಹಾಕೋಕ್ಕೆ ಶುರು ಮಾಡಿದೆ. ಇವ್ರ ಹೆಸರು ಸ್ವಪ್ನ ಅಂತ. ಇವರು ವಿಲೇಜ್ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿಯಾಗಿ ಮೆಹಂದಿ ಅವ್ರು ಯಾವ ರೀತಿ ಹೇಳ್ತಾ ಇದ್ರು ಅದೇ ರೀತಿಯೇ ಡಿಸೈನ್ಸ್ನ ಹಾಕ್ತಾ ಇದ್ದೆ. ಅವರು ತುಂಬಾ ಕೋಆಪ್ರೇಟಿವ್ ಆಗಿ ಆರಾಮಾಗಿ ಕೂತಿದ್ರು. ಅವರು ನಮ್ಮ ಬ್ರೈಡ್ ಎಷ್ಟು ತಾಳ್ಮೆಯಿಂದ ಕೂರ್ತಾರೋ ನಮಗೆ ಎಷ್ಟು ನೀಟಾಗಿ ವರ್ಕ್ ಮಾಡೋದಕ್ಕಾಗುತ್ತೆ. ಇನ್ನೂ ನಾನ್ ಬ್ರೈಡ್ಸ್ ಕೂಡ ಇದ್ದರು. ಎಲ್ರಿಗೂ ಕೂಡ ಮೆಹಂದಿ ಹಾಕಬೇಕಾಗಿತ್ತು. ಅದರಲ್ಲೂ ಮಳೆ ಕೂಡ ತುಂಬ ಜೋರಾಗಿ ಬರ್ತಿರೋದ್ರಿಂದ ಕರೆಂಟ್ ತೆಗೆದುಬಿಟ್ಟಿದ್ರು. ಸೊ ಹೊರಗಡೆ ನ್ಯಾಚುರಲ್ ಬೆಳಕಿಂದನೇ, ಕಿಟಕಿಲಿ ಬರ್ತಿದ್ದಂಥ ಬೆಳಕಿಂದನೇ ನಾವು ಮೆಹಂದಿನ ಹಾಕೋಕ್ಕೆ ಶುರು ಮಾಡಿದ್ದಾಯಿತು. ಇನ್ನು ಫೈನಲ್ ಲುಕ್ಕು ಈ ರೀತಿಯಾಗಿ ಬಂದಿದೆ. ಆವಾಗಲೇ ಫೋಟೋಸ್ ತೊಗೊಳ್ಲಿಲ್ಲ, ಯಾಕಂದರೆ ತುಂಬ ಜನ ನಾನ್ ಬ್ರೈಡ್ಸಿಗೆ ಹಾಕ್ತಾಯಿದ್ದೆ. ಹಾಗಾಗಿ ಲಾಸ್ಟಿಗೆ ಕರೆಂಟ್ ಬರಲೇ ಇಲ್ಲ. ಹಾಗಾಗಿ ಸ್ವಲ್ಪ ಬ್ಯಾಟ್ರಿನ ಹಿಡ್ಕೊಂಡು ಅದರಲ್ಲೇ ಫೋಟೋಸ್ನೆಲ್ಲ ಸ್ವಲ್ಪ ತೊಗೊಂಡೆ. ಇದು ಬ್ಯಾಕ್ ಹ್ಯಾಂಡ್ ಡಿಸೈನ್ ಈ ಥರ ಬಂದಿದೆ. ಸೊ ಫೈನಲಾಗಿ ಅವ್ರು ತುಂಬಾ ಖುಷಿಯಾಗಿದ್ದರು. ಇನ್ನು ಇದರಲ್ಲಿ ನೇಮ್ನ ಐಡ್ ಮಾಡಿದ್ದೆ. ಇಲ್ಲಿ ಹುಡುಗನೂ ಬಂದರು. ಅವರು ನೇಮ್ನ ಹುಡುಕ್ತಾ ಇದ್ದಾರೆ. ಆಲ್ಮೋಸ್ಟ್ 1/2 ಅವರ್ ಆದರೂ ಹುಡುಕಿದ್ದಾರೆ. ಸೊ ತುಂಬಾ ಕ್ಯೂಟಾಗಿ ಹುಡುಕ್ತಾ ಇದ್ದರು. ಅವರು ಎಷ್ಟು ಟ್ರೈ ಮಾಡ್ತಿದ್ದಾರೆ, ಇಲ್ಲೇ ಇದೆ ಅಂತ ಹೇಳಿದ್ರು ಹೇಳ್ತಾ ಇಲ್ಲ, ಅಷ್ಟು ಸೀರಿಯಸ್ ಆಗಿ ಹುಡುಕ್ತಾ ಇದ್ದರು. ಫೈನಲಾಗಿ ಅವ್ರದ್ದು ಒಂದೆರಡು ಪಿಕ್ನ ತೊಗೊಂಡೆ. ಸ್ವಲ್ಪ ವೀಡಿಯೋಸ್ ಕೂಡ ಮಾಡ್ಕೊಂಡಿದ್ದಾಯಿತು. ಎಲ್ಲರಿಗೂ ಮೆಹಂದಿ ಹಾಕಿರೋದ್ರಿಂದ ಎಲ್ಲರೂ ಕೂಡ ರೀಲ್ಸ್ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆಲ್ಲನೂ ಕೆಲವೊಂದು ರೀಲ್ಸ್ನ ಮಾಡಿಕೊಟ್ಟು, ನಾನು ಕೂಡ ಕಾಲು ಮೆಹಂದಿ ಸಿಂಪಲ್ಲಾಗೆ ಬೇಕು ಅಂತ ಹೇಳಿದರು. ಹಾಗಾಗಿ ಸಿಂಪಲ್ಲಾಗಿಯೇ ಕಾಲಿಗೆ ಡಿಸೈನ್ ಹಾಕಿದ್ದೀನಿ. ಓವರಾಲಾಗಿ ಡಿಸೈನ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದಾದಮೇಲೆ ಕೆಲವೊಂದು ಫೋಟೋಸ್ನ ಕೂಡ ತೆಗೆದೆ ಅವರಿಗೆ. ಗ್ರೂಪಲ್ಲಿ ಈ ಥರ ಎಲ್ಲ ಡಿಫ್ರೆಂಟ್ ಆ್ಯಂಗಲಲ್ಲಿ ಫೋಟೋಸ್ ತೆಗೆದೆ. ಇಷ್ಟೂ ಜನಕ್ಕೂ ಹಾಕಿದ್ದೆ. ಇನ್ನು ನಮ್ಮ ಮದುಮಗಂಗೂ ಹಾಕದೇ ಇರೋಕ್ಕಾಗುತ್ತಾ, ಅವ್ರಿಗೂ ಕೂಡ ಚಿಕ್ಕದಾಗಿ ಒಂದು ಮೆಹಂದಿನ ಹಾಕಿದೆ. ಇವೆಲ್ಲ ನಾನ್ ಬ್ರೈಡ್ ಮೆಹಂದೀಸು. ಕೊನೆಯದಾಗಿ ಎಲ್ಲರಿಗೂ ಬಾಯ್ ಮಾಡ್ತಾ ನಂಗೊಂದು ಕಪ್ ಟೀ ಕೊಟ್ಟರು. ಅದನ್ನು ಕುಡಿದು ನಾನು ಕೂಡ ಕೊಟ್ಟೋರಿಗೆ ಬಂದೆ. ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ.